ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಮ್ಮ ಸೀರಿಯಲಲ್ಲಿ ನನ್ನ ಮದುವೆ ಎಪಿಸೋಡ್ ಮಾಡ್ತಾ ಇದ್ದೀವಿ. ಸೊ ಮದುವೆ ಎಪಿಸೋಡಲ್ಲಿ ನಾವು ಎಷ್ಟೆಲ್ಲ ಫನ್ ಮಾಡ್ತೀವಿ, ಬಿಹೈಂಡ್ ದ ಸೀನ್ ಹೆಂಗಿರುತ್ತೆ ಅಂತ ಸ್ವಲ್ಪ ಶೂಟ್ ಮಾಡಿ ನಾನು ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ದಟ್ ನೀವು ಕೂಡ ಎಂಜಾಯ್ ಮಾಡ್ಬೋದು ಇದನ್ನ. ಇದು ನಾನು ತೆಲುಗು ಸೀರಿಯಲ್ ಮಾಡೋದ್ರಿಂದ ಇಲ್ಲಿ ಯಾರು ಕನ್ನಡ ಮಾತಾಡಲ್ಲ, ತೆಲುಗು ಮಾತಾಡ್ತಾರೆ. ಸೊ ನಾನಿವತ್ತೇನು ಅಂದ್ಕೊಂಡಿದ್ದೀನಿ, ಎಲ್ಲರೂ ಹತ್ರ ಒಂದು ಕನ್ನಡ ವರ್ಡ್ನ ಹೇಳ್ಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಹೇಳ್ತಾರೆ ಅಂತ. ಇವಾಗ 8 ಗಂಟೆ ಆಗ್ತಾ ಇದೆ, ನಾನು ಶೂಟ್ಗೆ ಹೋಗ್ತಾ ಇದ್ದೀನಿ. ಸೊ ಆನ್ ದ ವೇ ಇದ್ದೀನಿ. ಹೋಗಿ ರೀಚ್ ಆಗಿ ರೆಡಿ ಆಗಿ ಟಿಫನ್ ಮಾಡಿಕೊಂಡು ಆಮೇಲೆ ಶಾರ್ಟ್ಗೆ ಹೋಗಬೇಕು. ಸೊ ನೋಡ್ತಾ ಇರಿ ಫುಲ್ ವಿಡಿಯೋ, ನಿಮಗೆ ಎಂಜಾಯ್ ಮಾಡ್ಬೋದು, ಫನ್ ಇರುತ್ತೆ. ನಾನು ಸೆಟ್ ಹೋಗಿ ನಿಮ್ಗೆ ಸಿಗ್ತೀನಿ. ಇವಾಗೆಲ್ಲ ರೆಡಿ ಮಾಡ್ತಿದ್ದಾರೆ. ಅಲ್ಲಿ ನಮ್ಮ ಪ್ರೊಡಕ್ಷನ್ ಇದೆ, ಅವ್ರು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಿದ್ದಾರೆ. ಇವ್ರು ನಮ್ಮ ಮ್ಯಾನೇಜರು. ಇಲ್ಲಿ ಎಲ್ಲ ರೆಡಿ ಆಗ್ತಾ ಇದೆ. ಕ್ಯಾಮೆರಾ. ದಿಸ್ ಈಸ್ ದ ಸ್ಟೇಜ್. ನಮ್ಮ ರಿಸೆಪ್ಷನ್ಗೋಸ್ಕರ ನಾವು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಸ್ಟೇಜೆಲ್ಲ ಹಾಕ್ತಿದ್ದಾರೆ. ಓ, ರಿಯಲ್ ಮದುವೆಗೆ ಹೆಂಗೆ ನಾವು ರೆಡಿ ಮಾಡ್ತೀವೋ ಹಂಗೆ ರೆಡಿ ಮಾಡ್ತಾ ಇದ್ದಾರೆ. ఏంటి ఎస్ 2 కెమెరానా ఏం లేదు, నాది కాదు. నేను సాయి. ಸೊ ಈಗ ಎಲ್ಲ ರೆಡಿ ಮಾಡಿದ್ದಾರೆ. ನಾನು ಇದು ಒಂದು ಬೇರೆ ಔಟ್ಫಿಟ್ಟು, ಇನ್ನು ಮದುವೆ ಔಟ್ಫಿಟ್ ಬೇರೆ ಇದೆ, ಆಮೇಲೆ ಸಂಗೀತ ಔಟ್ಫಿಟ್ ಬೇರೆ ಇದೆ, ಎಲ್ಲ ಔಟ್ಫಿಟ್ ಬೇರೆ ಬೇರೆ ಇದೆ. ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಮಧ್ಯದಲ್ಲಿ. ಇವಾಗ ಒಂದು ಸೀನು, ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್. ಮದುವೆಗೆ ಫ್ಲೆಕ್ಸ್ ಹಾಕ್ಸಿದ್ದಾರೆ ನಂದು. ಇದು ನನ್ನ ಓಲ್ಡ್ ಫೋಟೋ. ಆ್ಯಂಡ್ ಈ ಕಡೆ ಒಂದು ಫೋಟೋ ಹಾಕ್ಸಿದ್ದಾರೆ, ಚೆನ್ನಾಗಿದೆ. ಈ ಮದುವೆಗೆ ಎಲ್ರೂ ಸ್ವಾಗತ ಮಾಡೋದಕ್ಕೆ ಫ್ಲೆಕ್ಸ್ ಹಾಕ್ಸಿದ್ದಾರೆ. ಇದು ನನ್ನ ಹಳೇ ಫೋಟೋ. ಆ್ಯಂಡ್ ಈ ಕಡೆ ಒಂದಿದೆ, ಎಂಟ್ರಿ. ಸೊ ಎಂಟ್ರಿಯಿಂದ ಒಳಗಡೆ ಹೋದರೆ ಈ ಥರ ಡೆಕೋರ್ ಮಾಡಿದ್ದಾರೆ. ರೆಡಿ. ಅಲ್ಲೆಲ್ಲ ರೆಡಿ ಮಾಡಿದ್ದಾರೆ. ಆ್ಯಂಡ್ ನಾನೀಗ ನನ್ನ ಸಂಗೀತಕ್ಕೆ ರೆಡಿ ಆಗ್ತಾ ಇದ್ದೀನಿ. ಡ್ಯಾನ್ಸ್ ಆಲ್ಮೋಸ್ಟ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀವಿ, ಅಲ್ಲೆಲ್ಲ ಶೂಟ್ ಮಾಡ್ತಾ ಇದ್ದಾರೆ. ಸೊ ಈಗ ರೆಡಿ ಆಗ್ತೀವಿ. ಎಲ್ಲ ರೆಡಿ ಆದಮೇಲೆ ನನ್ನ ಹೇರ್ ಸ್ಟೈಲ್, ಲುಕ್ ಎಲ್ಲ ತೋರಿಸ್ತೀನಿ. ಕಾಪಿ ರೈಟ್ಸ್ ಬರುತ್ತೆ ಅಂತ ನಾನು ಸಾಂಗ್ನ ರಿಮೂವ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾವು ಸುಮಾರು ಟೇಕ್ ತೊಗೊಂಡ್ವಿ, ಯಾಕಂದರೆ ನಾವು ಪ್ರಾಕ್ಟೀಸ್ ಮಾಡಿರಲಿಲ್ಲ. ನಮಗೆ ಸಡನ್ನಾಗಿ ಬಂದು ಹೇಳಿದ್ರು ರಿಹರ್ಸಲ್ ಮಾಡ್ಕೊಳ್ಳಿ, ರಿಸೆಪ್ಷನ್ ಸಾಂಗ್ ಶೂಟ್ ಇದೆ ಅಂತ. ಸೊ ಅದಕ್ಕೋಸ್ಕರ ನಮಗೆ ಬ್ಯಾಕ್ ಟು ಬ್ಯಾಕ್ ಸೀನ್ಸ್ ಬೇರೆ ಇತ್ತು. ಸೊ ಮಧ್ಯದಲ್ಲಿ ಟೈಮ್ ಸಿಕ್ಕಾಗ ಮಾತ್ರ ನಾವು ಅಷ್ಟೋ ಇಷ್ಟೋ ಪ್ರಾಕ್ಟೀಸ್ ಮಾಡ್ಕೊಂಡಿದ್ವಿ. ಆಮೇಲೆ ನನಗೆ ಬೇರೆ 2 ಸಾಂಗ್ ಇತ್ತು. ಸೊ ಇಬ್ಬರ ಜೊತೆಗೂ ನಾನು ಸಾಂಗ್ನ ಪ್ರಿಪೇರ್ ಆಗಬೇಕಾಗಿತ್ತು. ಸೊ ನನಗೆ ಟೈಮೇ ಸಿಕ್ಕಿಲ್ಲ. ಸೊ ಹೆಂಗಾಗುತ್ತೋ ಎಷ್ಟಾಗುತ್ತೋ ಅಷ್ಟೇ ನಾವು ಮಾಡಿದ್ವಿ. ಆ್ಯಂಡ್ ಫೈನಲಿ ಔಟ್ಪುಟ್ ಮಾತ್ರ ತುಂಬ ಚೆನ್ನಾಗೇ ಬಂದಿದೆ ಆ್ಯಕ್ಚುಲಿ. ಯಾಕಂದರೆ ಎಡಿಟರು ಅಲ್ಲಿ ಇಲ್ಲಿ ಕಟ್ ಶಾರ್ಟ್ನ ತೊಗೊಂಡು ಹಾಕಿದ್ದಾರೆ. ಆಲ್ಮೋಸ್ಟ್ ಒಂದು 10 to 12 ಟೇಕ್ಸ್ನ ತೊಗೊಂಡಿದ್ವಿ ಒಂದೊಂದು ಸಾಂಗ್ಗೆ. ಸೊ ಅದು ಓನ್ಲಿ 1 minute ಸಾಂಗ್ನೇ. ಸೊ ಈ ರೀತಿ ನಮ್ಮ ಸಾಂಗ್ ಶೂಟ್ ಮುಗೀತು. It's my wedding. She's the villain and my... No, you're not wedding now. Younger. But this is an enemy's wedding. Are you ready? On screen enemies, off screen. Yes. Small budget wedding. బాగానే ఉంది. లైట్ మొత్తం పెట్టి గ్రాండ్గా అనిపిస్తుంది, చేస్తాడు. అవును, క్యూటీ. అమ్మో, ఏసీ పెట్టుకుంటుంది.
కష్టాలు కాదు ఇష్టాలు పడి చేయండి రాదు. చేయకండి వెళ్ళిపోదా వెళ్ళిపోతా. ప్రకృతి వైపరీత్యాలు మీ పెళ్ళంటే మేడం. అమ్మా చూడు పాపం కొద్దిగా పెట్టిన నేను. అయ్యో చెట్టు పడితే నది కార్ తీయాల చెట్లు అనవసరంగా ಮದುವೆಗೆ ಅಂತ ಎಲ್ಲ ರೆಡಿ ಮಾಡಿ ನೀನು ಶಾರ್ಟ್ ತೆಗಿಬೇಕು ಅನ್ನೋಷ್ಟೊತ್ತಿಗೆ ಸಿಕ್ಕಾಬಡೆ ಗಾಳಿ ಬಂದು ಎಲ್ಲ ಹಾಳಾಯಿತು. ಮಳೆ ಬರೋ ಹಾಗಿದೆ, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಬಟ್ ನಾವು ಹಾಕಿರೋ ಡೆಕೋರೇಷನ್ ಸೆಟ್ ಎಲ್ಲ ಬಿದ್ದೋಗಿದೆ. ಪಾಪ ಎಲ್ಲರೂ ಸ್ಟ್ರಗಲ್ ಮಾಡ್ತಿದ್ದಾರೆ ಎತ್ತಕ್ಕೆಲ್ಲ. ಹಿಂಗಿರುತ್ತೆ ಕಷ್ಟ. ಫುಲ್ ಮಳೆ ಬಂದು ನನ್ನ ಮದುವೆನೇ ನಡೀಲಿಲ್ಲ. ನೆಕ್ಸ್ಟ್ ಶೆಡ್ಯೂಲಿಗೆ ಪೋಸ್ಟ್ಪೋನ್ ಆಯಿತು. ಅಷ್ಟು ಮಳೆ ಬರ್ತದೆ, ಜೋರು ಮಳೆ ಬರ್ತದೆ. ಅಲ್ಲೆಲ್ಲ ನೋಡ್ತಾ ನಮ್ಮ ಸೆಟ್ ಎಲ್ಲ